ಹಾಯ್ ಚಾಂಪಿಯನ್ಸ್, ವೆಲ್ಕಮ್ ಟು ಸ್ಪರ್ಧಾ ಗುರು ಯೂಟ್ಯೂಬ್ ಚಾನಲ್. ಈ ಒಂದು ಸೆಷನ್ನಲ್ಲಿ SSC CGL ಅಂತ ಹಲವಾರು ಹುದ್ದೆಗಳು 14,000 ಚಿಲ್ಲರೆ ಹುದ್ದೆಗಳನ್ನು ಕರೆದಿದ್ದಾರೆ. ಅದರ ಸಂಪೂರ್ಣ ಮಾಹಿತಿಯನ್ನು ಈ ಒಂದೇ ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ. ಅದರ ಜೊತೆಗೆ ಎಕ್ಸಾಮ್ ಪ್ಯಾಟರ್ನ್ ಯಾವ ರೀತಿ ಇದೆ, CBT 1 CBT 2 ಯಾವ ಥರ ಎಕ್ಸಾಮ್ ಇದೆ, ಸಂಪೂರ್ಣ ಮಾಹಿತಿಯನ್ನು ಈ ಒಂದೇ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ. ನೀವು ಮೊದಲೇ ಬಾರಿಗೆ ನಮ್ಮ ಚಾನಲ್ ನೋಡ್ತಿದ್ರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ನೋಡಿ ವಿದ್ಯಾರ್ಥಿಗಳೇ, ನಮ್ಮ ಕರ್ನಾಟಕದ ಅಭ್ಯರ್ಥಿಗಳು ಕೂಡ ಅರ್ಜಿಯನ್ನು ಹಾಕಬಹುದು. ಹೀಗಾಗಿ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಂಡ ನಂತರ ನೀವು ಆನ್ಲೈನಲ್ಲಿ ಅಪ್ಲೈ ಮಾಡಿರಿ. ಮೊದಲೇದಾಗಿ SSC CGL 2025 ನೋಟಿಫಿಕೇಷನ್ ಆಗಿದೆ. ಇಲ್ಲಿ SSC ಅಂದರೆ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ವತಿಯಿಂದ ಗ್ರೂಪ್ ಬಿ ಮತ್ತು ಗ್ರೂಪ್ ಸಿ ಹುದ್ದೆಗಳಿಗಾಗಿ ಅರ್ಜಿಯನ್ನು ಆಹ್ವಾನಿಸಿದ್ದಾರೆ. ಯಾವ್ಯಾವ ಇದೆ ಅಂದರೆ ನೋಡೋದಾದರೆ, ಗ್ರೂಪ್ ಬಿಯಲ್ಲಿ ಹಲವಾರು ಹುದ್ದೆಗಳಿದ್ದಾವೆ, ಗ್ರೂಪ್ ಸಿಯಲ್ಲಿ ಕೂಡ ಹಲವಾರು ಹುದ್ದೆಗಳಿದ್ದಾವೆ. ಇದಾದ ನಂತರ ಟೋಟಲ್ ಆಗಿ 14,582 ಹುದ್ದೆಗಳು ಭಾರತದೆಲ್ಲೆಡೆ ಖಾಲಿ ಇದೆ ಅಂತ ತಿಳಿಸಿದ್ದಾರೆ. ಇದಕ್ಕೆ ಕ್ವಾಲಿಫಿಕೇಷನ್ ಅಂದರೆ ನೀವು ಯಾವುದಾದ್ರೂ ಒಂದು ಮಾನ್ಯತೆ ಪಡೆದ ವಿದ್ಯಾಸಂಸ್ಥೆಯಿಂದ ಪದವಿ ಮುಗಿಸಿರ್ಬೋದು, ಅಂದರೆ ಡಿಗ್ರಿ ಕಂಪ್ಲೀಟ್ ಆಗಿರಬೇಕು. BA BSc BCom ಯಾವುದೇ ಎನಿ ಡಿಗ್ರಿ ಆದರೆ, ಇಂಜಿನಿಯರಿಂಗ್ ಯಾವ ಡಿಗ್ರಿ ಆದರೂ ಕೂಡ ನೀವು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಹಾಕಬಹುದು. ಇಂತಿಷ್ಟು ಪರ್ಸೆಂಟೇಜ್ ಬೇಕಂತ ಯಾವುದೇ ರಿಸ್ಟ್ರಿಕ್ಷನ್ ಇಲ್ಲ. ಇದಾದ ನಂತರ ಅಭ್ಯರ್ಥಿಯ ಅರ್ಜಿ ಸಲ್ಲಿಸಲು ಏಜ್ ರಿಲ್ಯಾಕ್ಸೇಷನ್ ಅಥವಾ ಏಜ್ ಎಷ್ಟಾಗಿರ್ಬೇಕಂದ್ರೆ, ಮೊದಲೇದಾಗಿ ಗ್ರೂಪ್ ಬಿಯನ್ನು ಹಾಕೋರಿದ್ರೆ ಕನಿಷ್ಠ ಎಲ್ಲರಿಗೆ 21 ಆಗಿರಬೇಕು, ಗರಿಷ್ಠ ಗ್ರೂಪ್ ಬಿ ಹುದ್ದೆಗೆ 30 ಆಗಿರಬೇಕು. ಅದಾದ ನಂತರ ಗ್ರೂಪ್ ಸಿ ಹುದ್ದೆಗೆ ಗರಿಷ್ಠ 27 ಆಗಿರಬೇಕು. ಇದಾದ ನಂತರ ಏಜ್ ಎಕ್ಸ್ಟೆನ್ಷನ್ ಕೂಡ ಕೊಡ್ತಿದ್ದಾರೆ. ಇಲ್ಲಿ ಏಜ್ ಎಕ್ಸ್ಟೆನ್ಷನ್ SC ST ಅಭ್ಯರ್ಥಿಗಳಿಗಾಗಿ 5 ವರ್ಷ ವಯೋಮಿತಿ ಸಡಲಿಕೆ ಇದೆ. ಅದಾದ ನಂತರ OBC ಅಭ್ಯರ್ಥಿಗಳಿಗೆ ಕೂಡ 3 ವರ್ಷ. ಅವರವರ ಕೆಟಗರಿ ವೈಸ್ ಸ್ವಲ್ಪ ಏಜ್ ರಿಲ್ಯಾಕ್ಸೇಷನ್ ಕೂಡ ಕೊಟ್ಟಿದ್ದಾರೆ. ಇದಾದ ನಂತರ ಇಲ್ಲಿ ನೀವು ಗಮನಿಸಬೇಕಾದ ವಿಷಯ ಏನಂದರೆ, ಆಲ್ರೆಡಿ ಎಕ್ಸಾಮ್ ಡೇಟ್ ಕೂಡ ಅನೌನ್ಸ್ ಮಾಡಿದ್ದಾರೆ. ಟೈರ್ 1 ಟೈರ್ 2 ಎರಡು ಎಕ್ಸಾಮ್ ಡೇಟ್ ಅನೌನ್ಸ್ ಮಾಡಿದ್ದಾರೆ. ಇಲ್ಲಿ ಮೊದಲೇದಾಗಿ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ನೋಡೋದಾದರೆ ಜೂನ್ 9, 2025 ಅರ್ಜಿಯನ್ನು ಸ್ಟಾರ್ಟ್ ಆಗಿದೆ. ಅಂದರೆ ಇವತ್ತು ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. ಇದಾದ ನಂತರ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಜುಲೈ 4, 2025 ಕೊನೆಗೊಳ್ಳುತ್ತದೆ. ನೀವು ಆನ್ಲೈನಲ್ಲಿ ಅರ್ಜಿಯನ್ನು ಸಲ್ಲಿಸಿದ ನಂತರ ಪೇಮೆಂಟ್ ಮಾಡೋ ಲಾಸ್ಟ್ ಕೊನೆಯ ದಿನಾಂಕ ಜುಲೈ 5 ಕೊನೆಯ ದಿನಾಂಕವಾಗಿರುತ್ತದೆ. ಇಲ್ಲಿ ನೋಡೋದಾದರೆ ವಿದ್ಯಾರ್ಥಿಗಳೇ, ಮೊದಲೇದಾಗಿ ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ಇರ್ತೈತೆ ರೀ. ಟೈರ್ 1 ಆಗಸ್ಟ್ 13ರಿಂದ ಆಗಸ್ಟ್ 30 2025 ನಡೆಸ್ತೀನಿ ಅಂತ ಹೇಳಿದ್ದಾರೆ. ಇದು ಕನ್ಫರ್ಮ್ ಡೇಟ್, ಯಾವುದೇ ರೀತಿ ತಿದ್ದುಪಡಿ ಆಗುವುದಿಲ್ಲ. ಅಕಸ್ಮಾತ್ ಏನಾರ ತಿದ್ದುಪಡಿ ಆದರೆ ನಾವು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ನಿಮಗೆ ತಿಳಿಸಿಕೊಡುತ್ತೇವೆ. ಇದಾದ ನಂತರ ಟೈರ್ 1 ಆದ ನಂತರ ಟೈರ್ 2 ಕೂಡ ಡಿಸೆಂಬರಲ್ಲಿ ನಡೀತೀನಿ ಅಂತ ಹೇಳಿದ್ದಾರೆ. ಇದು ತಾತ್ಕಾಲಿಕವಾಗಿದೆ. ಇದಾದ ನಂತರ ಪೇಮೆಂಟ್ ನೋಡೋದಾದರೆ, ಪೇಮೆಂಟ್ ಅತ್ಯುತ್ತಮ ಪೇಮೆಂಟ್ ಇದೆ. ನೀವು ಈ ಜಾಬನ್ನು ಪಡೆದುಕೊಂಡರೆ ಉತ್ತಮ ಸ್ಯಾಲ್ರಿಯನ್ನು ಪಡೆದುಕೊಳ್ಳುತ್ತೀರಿ. ಇದಾದ ನಂತರ ಇದು ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಆಗಿರೋ ಕಾರಣ ಪೇಪರ್ 1 ಪೇಪರ್ 2 ಅಂತ ಇರ್ತೈತಿ. ಅದರ ಸಿಲೆಬಸ್ಸನ್ನು ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಮೊದಲೇದಾಗಿ ನೀವು ಕರ್ನಾಟಕದ ವಿದ್ಯಾರ್ಥಿಗಳಾಗಿದ್ದರೆ ಎಕ್ಸಾಮ್ ಸೆಂಟರ್ ನಮ್ಮ ಕರ್ನಾಟಕದಲ್ಲಿ ತಗೋಬೋದು. ಬೆಂಗಳೂರು, ಬೆಳಗಾವಿ, ಹುಬ್ಬಳ್ಳಿ, ಕಲಬುರಗಿ, ಮಂಗಳೂರು, ಮೈಸೂರು, ಶಿವಮೊಗ್ಗ, ಉಡುಪಿ ಈ ರೀತಿ ಹಲವಾರು ಡಿಸ್ಟಿಕ್ಗಳಿದ್ದಾವೆ. ಇದರಲ್ಲಿ 3 ಚೂಸ್ ಮಾಡಬೇಕು. ಅದಾದ ನಂತರ 3ರಲ್ಲಿ ನಿಮಗೆ ಯಾವುದಾದ್ರೂ ಒಂದು ಎಕ್ಸಾಮ್ ಸೆಂಟರಾಗಿ ಸಿಗುತ್ತದೆ. ಇದಾದ ನಂತರ ಫಸ್ಟು ನಾವು ಎಕ್ಸಾಮ್ ಪ್ಯಾಟರ್ನ್ ಬಗ್ಗೆ ತಿಳ್ಕೊಳ್ಳೋಣ. ಫಸ್ಟ್ ನೀವು ಕ್ವಾಲಿಫೈ ಆಗಬೇಕಂದ್ರೆ ಟೈರ್ 1 ಪಾಸ್ ಆಗಬೇಕು. ಹಾಗಾಗಿ ಟೈರ್ 1 ಬಗ್ಗೆ ತಿಳಿದುಕೊಳ್ಳೋಣ ಯಾವ ರೀತಿ ಪ್ಯಾಟರ್ನ್ ಇದೆ ಅಂತ. ನೋಡಿ ವಿದ್ಯಾರ್ಥಿಗಳೇ, ಇಲ್ಲಿ ಮೊದಲೇದಾಗಿ ಝೂಮ್ ಮಾಡ್ತೀನಿ. ಇಲ್ಲಿ ಮೊದಲೇದಾಗಿ ಟೈರ್ 1 ಅಂತ ಇದೆ. ಇದು ಟೈರ್ 1 ಟೋಟಲ್ ಆಗಿ 200 ಅಂಕಗಳಿಗೆ ಇರುತ್ತದೆ. ಟೋಟಲ್ 100 ಕ್ವಶನು 200 ಅಂಕ, ಅಂದರೆ ಒಂದು ಕ್ವಶನಿಗೆ 2 ಅಂಕಗಳಾಯಿತು. ಇದಾದ ನಂತರ ಮೊದಲೇದಾಗಿ ನೋಡೋದಾದರೆ ಇಲ್ಲಿ ಜನರಲ್ ಇಂಟೆಲಿಜೆನ್ಸ್ ಮತ್ತು ರೀಸನಿಂಗ್ ಅಂತ ಇದೆ. 25 ಕ್ವಶನ್ಗಳಿರುತ್ತವೆ, 50 ಮಾರ್ಕ್ಸ್ ಆಯಿತು. ಇದಾದ ನಂತರ ಜಿಕೆಯಲ್ಲಿ 25 ಕ್ವಶನು 50 ಮಾರ್ಕ್ಸ್ ಆಯಿತು. ಇದಾದ ನಂತರ ಕ್ವಾಂಟಿಟಿವ್ ಆಪ್ಟಿಟ್ಯೂಡಲ್ಲಿ 25 ಕ್ವಶನು 50 ಮಾರ್ಕ್ಸ್ ಆಯಿತು. ಇದಾದ ನಂತರ ಇಂಗ್ಲೀಷ್ ಸಬ್ಜೆಕ್ಟ್ನಲ್ಲಿ 25 ಕ್ವಶನು 50 ಮಾರ್ಕ್ಸ್ ಆಯಿತು. ಅಂದರೆ ಇಲ್ಲಿ 25 ಕ್ವಶನ್ ಅಂದರೆ ಟೋಟಲ್ 100 ಕ್ವಶನ್ಗಳಿಗೆ 200 ಅಂಕಗಳಾಯಿತು. ಇದಕ್ಕೆ ನಿಮ್ಗೆ ಟೈಮ್ ನೋಡೋದಾದರೆ 1 ಗಂಟೆ 20 ನಿಮಿಷಗಳ ಕಾಲಾವಕಾಶ ಇರುತ್ತದೆ. ಇದಾದ ನಂತರ ಇಲ್ಲಿ ಕ್ವಶನ್ ಪೇಪರ್ ಯಾವ ಸಬ್ಜೆಕ್ಟ್ನಲ್ಲಿ ಇರ್ತೈತೆ ಅಂದರೆ ಇಂಗ್ಲೀಷ್ ಮತ್ತು ಹಿಂದಿಯಲ್ಲಿ ಇರ್ತೈತಿ. ಇಂಗ್ಲೀಷ್ ಸಬ್ಜೆಕ್ಟು ಇಂಗ್ಲೀಷ್ನಲ್ಲಿ ಇರ್ತೈತಿ. ನೀವು ಚೂಸ್ ಮಾಡ್ಕೋಬೋದು. ಇಂಗ್ಲೀಷಲ್ಲಿ ಬೇಕಾದರೆ ಇಂಗ್ಲೀಷಲ್ಲಿ ಮಾಡ್ಕೋಬೋದು, ಹಿಂದಿಯಲ್ಲಿ ಬೇಕಾದರೆ ಹಿಂದಿಯಲ್ಲಿ ಮಾಡ್ಕೋಬೋದು. ಯಾವುದೇ ರೀತಿ ಕನ್ನಡವು ಇಲ್ಲಿ ಅವೈಲೇಬಲ್ ಇಲ್ಲ. ಇದಾದ ನಂತರ ಇದಕ್ಕೆ ನೆಗೆಟಿವ್ ಮಾರ್ಕ್ಸ್ ಇದೆ ಅಂತ ಎಲ್ಲ ಕೇಳ್ತಾಯಿದ್ರಿ.
ನೆಗೆಟಿವ್ ಮಾರ್ಕ್ಸ್ ಖಂಡಿತವಾಗಲೂ ಇದೆ. ಅಂದರೆ 0.50 ನೆಗೆಟಿವ್ ಮಾರ್ಕ್ಸ್ ಇದೆ. ನೀವು 1ನೇ ಟೈರನ್ನು ಪಾಸ್ ಆದ ನಂತರ ಟೈರ್ 2ಗೆ ರೆಡಿ ಆಗಬೇಕು, ಅಥವಾ ನೀವು ಟೈರ್ 1 ರೆಡಿ ಆಗೋಕ್ಕಿಂತ ಟೈರ್ 2ನೂ ಆಗಬೇಕು. ಯಾಕಂದರೆ ಅದು ಸ್ವಲ್ಪ ಡಿಫ್ರೆಂಟ್ ಇದೆ. ಹಾಗಾಗಿ ಟೈರ್ 2 ಎಕ್ಸಾಮ್ ಬಗ್ಗೆನೂ ಸ್ವಲ್ಪ ಮಾಹಿತಿಯನ್ನು ಕೊಡುತ್ತೇನೆ. ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ, ಟೈರ್ 2 ಎಕ್ಸಾಮ್ನಲ್ಲಿ ಪೇಪರ್ 1 ಪೇಪರ್ 2 ಅಂತ ಇರ್ತೈತಿ. ಪೇಪರ್ 1ನಲ್ಲಿ ಸೆಷನ್ 1 ಸೆಷನ್ 2 ಅಂತ ಮಾಡಿದ್ದಾರೆ. ಆ ಸೆಷನ್ 1ನಲ್ಲಿ ಸೆಕ್ಷನ್ 1 ಸೆಕ್ಷನ್ 2 ಸೆಕ್ಷನ್ 3 ಅಂತ ಮಾಡಿದ್ದಾರೆ. ಸೆಕ್ಷನ್ 4 ಸೆಷನ್ 2 ಅಲ್ಲಿ ಬರುತ್ತದೆ. ಇಲ್ಲಿ ಮೊದಲೇದಾಗಿ ಸೆಷನ್ 1ನಲ್ಲಿ ಏನೇನು ಇರ್ತೈತೆ ಅಂದರೆ ನೋಡೋಣ. ಮೊದಲೇದು ಸೆಷನ್ 1ನಲ್ಲಿ ಸೆಕ್ಷನ್ 1 ಮಾಡ್ತಾರೆ. ಸೆಕ್ಷನ್ 1ನಲ್ಲಿ ಮ್ಯಾಥಮೆಟಿಕ್ಸು ಮತ್ತು ರೀಸನಿಂಗ್ ಇರ್ತೈತಿ. ಇವು 60 ಕ್ವಶನ್ಗಳು. ಅದು ಒಂದಕ್ಕೆ 3 ಮಾರ್ಕ್ಸ್ ಅಂದರೆ 180 ಅಂಕಗಳಾಯಿತು. ಇದಕ್ಕೆ ಟೈಮು 1 ಅವರ್ ಆಯಿತು. ನೆಕ್ಸ್ಟ್ ಸೆಷನ್ 2 ಅಲ್ಲಿ ನೋಡೋದಾದರೆ ಇಂಗ್ಲೀಷು ಮತ್ತು ಜಿ ಕೆ ಇರ್ತೈತಿ. ಟೋಟಲ್ ಇಂಗ್ಲೀಷು 45 ಕ್ವಶನು, ಜಿ ಕೆ 25 ಕ್ವಶನು, ಟೋಟಲ್ 70 ಕ್ವಶನ್ ಆಯಿತು. 210 ಅಂಕಗಳಾಯಿತು. ಇನ್ನು ಸೆಷನ್ 3 ಯಾಕೆ ಬರ್ತೈತಿ, ಅದರೊಳಗೆ ಕಂಪ್ಯೂಟರ್ ನಾಲೆಜ್ ಬರ್ತೈತಿ. ಕಂಪ್ಯೂಟರ್ ನಾಲೆಜ್ ಅಂದರೆ ಟೆಸ್ಟ್ ಇರ್ತೈತಿ ರೀ. ಕಂಪ್ಯೂಟರ್ ಸಬ್ಜೆಕ್ಟನ್ನು ಓದ್ಕೊಂಡು ಹೋಗಬೇಕು. ಅಬ್ಜೆಕ್ಟಿವ್ ಟೈಪ್ ಇರ್ತೈತಿ. ಅಲ್ಲಿ 20 ಕ್ವಶನು 60 ಮಾರ್ಕ್ಸ್ ಆಯಿತು. ಈ ರೀತಿಯಾಗಿ ಎಷ್ಟಾಗ್ತಾರೆ, ಟೋಟಲ್ 450 ಅಂಕಗಳಿಗೆ ಆಯಿತು. ಇದಾದ ನಂತರ ಸೆಷನ್ 2 ಅಲ್ಲಿ ಸೆಕ್ಷನ್ 4 ಆಗಿ ಡಾಟಾ ಎಂಟ್ರಿ ಇರ್ತೈತೆ ರೀ. ಅಂದರೆ ವರ್ಡ್ ಫಾರ್ ಮಿನಿಟ್ ಅಂತ ಟೆಸ್ಟ್ ಮಾಡ್ತಾರೆ. ಅಲ್ಲಿ ನೀವು ಕ್ವಾಲಿಫೈ ಆದರೆ ಪೇಪರ್ 1 ಆಯಿತು. ಅದಾದ ನಂತರ ಪೇಪರ್ 2 ನೋಡೋದಾದರೆ ಸ್ಟ್ಯಾಟಿಸ್ಟಿಕ್ಸ್ ಅಂತ 100 ಕ್ವಶನ್, ಒಂದಕ್ಕೆ 2 ಮಾರ್ಕ್ಸ್ ನಂತರ 200 ಅಂಕಗಳಾಯಿತು. ಇದಕ್ಕೆ 2 ಅವರ್ ಟೈಮ್ ಆಯಿತು. ಟೋಟಲ್ ನಿಮಗೆ ಎಕ್ಸಾಮ್ ಕಂಡಕ್ಟ್ ಮಾಡೋದು 550 ಅಂಕಗಳಿಗೆ ಟೋಟಲ್ ಮಾರ್ಕ್ಸ್ ಆಯಿತು. ಇದಕ್ಕೆ ನಿಮಗೆ ಸೆಕ್ಷನ್ ವೈಸ್ ಅಥವಾ ನಿಮ್ಮದು ಸರ್ಕಲ್ ವೈಸ್ ಕಟ್ ಆಫನ್ನು ಬಿಡುವ ಮುಖಾಂತರ ನೀವು ಅತಿ ಹೆಚ್ಚು ಮಾರ್ಕ್ಸ್ ಅಂತ ಹೋದರೆ ನಿಮ್ಮನ್ನು ರ್ಯಾಂಕ್ ಲಿಸ್ಟ್ನಲ್ಲಿ ಕೊಡ್ತಾರೆ. ಈ ರೀತಿ ಉಪಯುಕ್ತ ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಧನ್ಯವಾದಗಳು.